ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ಜಾಗತಿಕ ತೈಲ ಮಾರುಕಟ್ಟೆಯನ್ನ ಬುಡಮೇಲ್ ಮಾಡ್ತಾ ಇದೆಯಾ? ಬ್ಯಾರೆಲ್ ತೈಲದ ಬೆಲೆ ಗಗನಕ್ಕೇರ್ತಾ ಇರೋದು ಹೊಸ ಆರ್ಥಿಕ ಮಹಾಕುಸಿತಕ್ಕೆ ಮುನ್ನುಡಿನ. ಅಮೆರಿಕದ ಪ್ರಾಜೆಕ್ಟ್ ಫ್ರೀಡಂ ಕೇವಲ ಟ್ರಂಪ್ ಅವರ ಚುನಾವಣೆ ಗಿಮಿಕ್ ಆಗಿ ಉಳ್ಕೊಂಡಿದ್ಯಾ? ಇರಾನ್ ಎದುರು ಅಮೆರಿಕದ ಅತ್ಯಾಧುನಿಕ ಯುದ್ಧ ನೌಕೆಗಳು ಮಂಕಾಗ್ತಾ ಇರೋದಕ್ಕೆ ಅಸಲಿ ಕಾರಣ ಏನು? UAE ಮತ್ತೆ ಸೌದಿ ಅರೇಬಿಯಾದ ಮೇಲಿನ ದಾಳಿಯ ಮೂಲಕ ಇರಾನ್ ಜಗತ್ತಿಗೆ ನೀಡ್ತಾ ಇರುವಂತಹ ಸಂದೇಶ ಏನು? ಗಲ್ಫ್ ರಾಷ್ಟ್ರಗಳು ಇಕ್ಕಟ್ಟಿನಲ್ಲಿ ಸಿಲುಕಿರೋದು ಇರಾನ್ನ ರಾಜತಾಂತ್ರಿಕ ಗೆಲುವ? ಇರಾನ್ ಮತ್ತೆ ಅಮೆರಿಕ ಸಂಘರ್ಷದಲ್ಲಿ ಪಾಕಿಸ್ತಾನ ಇರಾನ್ಗೆ ತನ್ನ ಗಡಿಗಳನ್ನು ತೆರೆಯುವ ಮೂಲಕ ಯಾವ ಹೊಸ ಆಟವನ್ನ ಶುರು ಮಾಡಿದೆ? ಅಮೆರಿಕದ ಅತ್ಯಂತ ದುಬಾರಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳನ್ನ ಇರಾನ್ನ ಈ ಅಗ್ಗದ ಡ್ರೋನ್ಗಳು ಸೋಲಿಸ್ತಾ ಇರೋದು ಆಧುನಿಕ ಯುದ್ಧ ತಂತ್ರದ ದಿಕ್ಕನ್ನೇ ಬದಲಾಯಿಸ್ತಾ ಇದೆಯಾ? ಮೊದಲು ದಿಗ್ಬಂಧನವನ್ನ ತೆರೆಯಿರಿ, ಅದಾದ ನಂತರ ಪರಮಾಣು ಮಾತುಕತೆ ಅಂತ ಹೇಳ್ತಾ ಇರುವಂತಹ ಇರಾನ್ ನಿಲುವಿಗೆ ಟ್ರಂಪ್ ಶರಣಾಗ್ತಾರ ಅಥವಾ ಪ್ರತಿಷ್ಠೆಯ ಈ ಸಂಘರ್ಷ ಮತ್ತೊಂದು ಜಾಗತಿಕ ಯುದ್ಧಕ್ಕೆ ನಾಂದಿ ಹಾಡಲಿದೆಯಾ? ಭಾರತದ ಪಾಲಿಗೆ ಈ ಬಿಕ್ಕಟ್ಟು ಎಷ್ಟು ದುಬಾರಿ ಆಗಬಹುದು? ಅಬುಧಾಬಿಯ ತೈಲ ಸಂಸ್ಕರಣಾಗಾರದ ಮೇಲಿನ ದಾಳಿ ಭಾರತದ ಇಂಧನ ಭದ್ರತೆಯ ಮೇಲೆ ಎಂಥ ಪರಿಣಾಮವನ್ನು ಬೀರಬಹುದು? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೇ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.